ಎಲ್ಲರಿಗೂ ನಮಸ್ಕಾರ. 7ನೇ ತರಗತಿಯಲ್ಲಿ ಮತ್ತೊಂದು ಪಾಠಕ್ಕೆ ಸ್ವಾಗತ. ನೀವೆಲ್ಲರೂ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ ಮತ್ತು ಇಂದು ಆಸಕ್ತಿದಾಯಕ ತರಗತಿಗಾಗಿ ಉತ್ಸುಕರಾಗಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಹಿಂದಿನ ತರಗತಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳಿಂದ ಸಮೃದ್ಧವಾಗಿರುವ ಯುರೋಪ್ ಖಂಡದ ಬಗ್ಗೆ ನಾವು ಕಲಿತಿದ್ದೇವೆ. ಕೈಗಾರಿಕಾ ವೈವಿಧ್ಯತೆಗಾಗಿ ಅದರ ಕೃಷಿ ಮತ್ತು ಸಮುದ್ರ ಮಾರ್ಗಗಳ ಬಗ್ಗೆಯೂ ನಾವು ಕಲಿತಿದ್ದೇವೆ. ಇಂದಿನ ಅಧಿವೇಶನದಲ್ಲಿ ನಾವು ಆಫ್ರಿಕನ್ ಖಂಡದ ಬಗ್ಗೆ ಕಲಿಯುತ್ತೇವೆ. ಆಫ್ರಿಕಾ ಭಾರತದ ಪಶ್ಚಿಮಕ್ಕಿರುವ ವಿಶಾಲ ಖಂಡ. ಇದು ಮರುಭೂಮಿಗಳು, ಕಾಡುಗಳು, ನದಿಗಳು, ಸರೋವರಗಳು ಮತ್ತು ಹುಲ್ಲುಗಾವಲುಗಳಿಗೆ ನೆಲೆಯಾಗಿದೆ. ಇದು ವಿಶಿಷ್ಟವಾದ ಕಾಡುಪ್ರಾಣಿಗಳನ್ನು ಮತ್ತು ವಿಶ್ವದ ಅತಿದೊಡ್ಡ ಚಿನ್ನ ಮತ್ತು ವಜ್ರದ ಗಣಿಗಳನ್ನು ಹೊಂದಿದೆ. ಇತರ ಖಂಡಗಳಿಗೆ ಹರಡುವ ಮೊದಲು ಮಾನವರು ಮೊದಲು ವಿಕಸನಗೊಂಡ ಸ್ಥಳವೇ ಆಫ್ರಿಕಾ. ಆಫ್ರಿಕಾದ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಪಡೆಯಲು ವಿಡಿಯೋವನ್ನು ನೋಡೋಣ. ಈ ಅಧಿವೇಶನದಲ್ಲಿ ನಾವು ಕಲಿಯುತ್ತೇವೆ: ಆಫ್ರಿಕಾದ ವಿಸ್ತಾರವಾದ ಪ್ರಸ್ಥಭೂಮಿ. ಆಫ್ರಿಕಾದ ಹವಾಮಾನ. ಆಫ್ರಿಕಾದ ಜನರು. ಆಫ್ರಿಕಾದಲ್ಲಿ ಯುರೋಪಿಯನ್ ವಸಾಹತುಗಳು. ಸ್ವತಂತ್ರ ಆಫ್ರಿಕಾ. ಆಫ್ರಿಕಾದ ಖನಿಜಗಳು. ಅದಕ್ಕೂ ಮೊದಲು ನೋಡೋಣ ಪ್ರಮುಖ ಪದಗಳು. ವಸಾಹತುಗಳು ಹೆಚ್ಚು ಶಕ್ತಿಶಾಲಿ ದೇಶದಿಂದ ರಾಜಕೀಯವಾಗಿ ನಿಯಂತ್ರಿಸಲ್ಪಡುವ ದೇಶ ಅಥವಾ ಪ್ರದೇಶ. ಗುಲಾಮ ಸಂಬಳವಿಲ್ಲದೆ ಇನ್ನೊಬ್ಬ ವ್ಯಕ್ತಿಗಾಗಿ ಕೆಲಸ ಮಾಡಲು ಮತ್ತು ವಿಧೇಯರಾಗಲು ಒತ್ತಾಯಿಸಲ್ಪಟ್ಟ ವ್ಯಕ್ತಿ. ಪ್ರಸ್ಥಭೂಮಿ. ಪ್ರಸ್ಥಭೂಮಿಯು ಮೇಲ್ಭಾಗದಲ್ಲಿ ಸಮತಟ್ಟಾದ ಭೂಮಿಯ ಎತ್ತರದ ಪ್ರದೇಶವಾಗಿದೆ. ಪರಿಕಲ್ಪನೆ ನಕ್ಷೆ. ಆಫ್ರಿಕಾದ ಸಂಕ್ಷಿಪ್ತ ವಿವರಣೆಯನ್ನು ನೋಡೋಣ. ಆಫ್ರಿಕಾ ಒಂದು ವಿಸ್ತಾರವಾದ ಪ್ರಸ್ಥಭೂಮಿ. ಆಫ್ರಿಕಾದ ಭೌತಿಕ ನಕ್ಷೆಯನ್ನು ನೋಡಿರಿ. ಖಂಡದ ಮಧ್ಯಭಾಗದಲ್ಲಿ ಯಾವುದಾದರೂ ವಿಸ್ತಾರವಾದ ಮೈದಾನವನ್ನು ನೀವು ಗುರುತಿಸಬಲ್ಲಿರಾ? ಕರಾವಳಿಯುದ್ದಕ್ಕೂ ಕಿರಿದಾದ ಬಯಲು ಪ್ರದೇಶವನ್ನು ಮಾತ್ರ ನಾವು ಕಾಣಬಹುದು. ಖಂಡದ ಉಳಿದ ಭಾಗವು ವಿಭಿನ್ನ ಎತ್ತರಗಳನ್ನು ಹೊಂದಿರುವ ವಿಶಾಲ ಪ್ರಸ್ಥಭೂಮಿಯನ್ನು ಒಳಗೊಂಡಿದೆ. ನೈಲ್ ಮತ್ತು ಕಾಂಗೋ ಕಣಿವೆಗಳ ಮೇಲೆ ನಿಗಾ ಇರಿಸಿ. ಹೆಚ್ಚುವರಿಯಾಗಿ ಈ ಪ್ರಸ್ಥಭೂಮಿಯಲ್ಲಿ ಹಲವಾರು ಪರ್ವತಗಳಿವೆ. ಆಫ್ರಿಕಾದ ಅತಿ ಎತ್ತರದ ಪರ್ವತವೆಂದರೆ ತಾಂಜೇನಿಯಾದಲ್ಲಿರುವ ಕಿಲಿಮಂಜಾರೋ ಪರ್ವತ.
ಎತ್ತರದ ಪ್ರಸ್ಥಭೂಮಿಗಳು, ಉದ್ದವಾದ ಮತ್ತು ತೆಳುವಾದ ಕಣಿವೆಗಳನ್ನು ಸಹ ಹೊಂದಿವೆ. ಈ ಕಣಿವೆಗಳು ಹಲವಾರು ದೊಡ್ಡ ಸರೋವರಗಳಿಗೆ ನೆಲೆಯಾಗಿದೆ. ಉತ್ತರದಲ್ಲಿ ಸಹಾರಾ ಮರುಭೂಮಿ ಎಂದು ಕರೆಯಲ್ಪಡುವ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವಿದೆ. ಇದರ ಮೂಲಕ ಹರಿಯುವ ಏಕೈಕ ನದಿ ನೈಲ್. ಆಫ್ರಿಕಾದ ಅತಿದೊಡ್ಡ ಸರೋವರವಾದ ವಿಕ್ಟೋರಿಯಾ ಸರೋವರವು ನೈಲ್ ನದಿಯು ಪ್ರಾರಂಭವಾಗುವ ಸ್ಥಳವಾಗಿದೆ. ನೈಲ್ ನದಿಯು ಈಜಿಪ್ಟಿನ ಮೂಲಕ ಹರಿಯುತ್ತದೆ. ಇದು ಹೊಲಗಳಿಗೆ ನೀರಾವರಿ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಸಾವಿರಾರು ವರ್ಷಗಳಿಂದ ಅಲ್ಲಿನ ನಾಗರಿಕತೆಯನ್ನು ಬೆಂಬಲಿಸುತ್ತದೆ. ಆಫ್ರಿಕಾವನ್ನು ಭೂಮಧ್ಯರೇಖೆಯಿಂದ ಉತ್ತರ ಮತ್ತು ದಕ್ಷಿಣ ಭಾಗಗಳಾಗಿ ವಿಂಗಡಿಸಲಾಗಿದೆ. ವಿಶ್ವದ ಅತ್ಯಂತ ಬಿಸಿಯಾದ ಪ್ರದೇಶವು ಕರ್ಕಾಟಕ ವೃತ್ತ ಮತ್ತು ಮಕರ ರೇಖೆಯ ನಡುವೆ ಇದೆ. ಇದನ್ನು ಉಷ್ಣವಲಯದ ಪ್ರದೇಶ ಎಂದು ಕರೆಯಲಾಗುತ್ತದೆ. ಈ ವಲಯಗಳಲ್ಲಿ ಬೇಸಿಗೆ ಮತ್ತು ಚಳಿಗಾಲಗಳೆರಡೂ ಸಂಭವಿಸುತ್ತವೆ. ಉಷ್ಣವಲಯದ ಹೊರಗಿನ ಪ್ರದೇಶಗಳನ್ನು ಸಮಶೀತೋಷ್ಣ ಪ್ರದೇಶಗಳು ಎಂದು ಕರೆಯಲಾಗುತ್ತದೆ ಮತ್ತು ಬೇಸಿಗೆ ಮತ್ತು ಚಳಿಗಾಲವನ್ನು ಸಹ ಅನುಭವಿಸುತ್ತದೆ. ಆದಾಗ್ಯೂ ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ಕಡಿಮೆ ಮಳೆ ಬೀಳುವ ಬಿಸಿ ಪ್ರದೇಶಗಳಿಗಿಂತ ಭಿನ್ನವಾದ ಹವಾಮಾನವನ್ನು ಹೊಂದಿರುತ್ತವೆ. ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ಆಫ್ರಿಕಾದ ಅನೇಕ ಭಾಗಗಳಲ್ಲಿ, ವಿಶೇಷವಾಗಿ ಮಧ್ಯ ಮತ್ತು ಪಶ್ಚಿಮ ಆಫ್ರಿಕಾದಲ್ಲಿ ಭಾರೀ ಮಳೆ ಸಾಮಾನ್ಯವಾಗಿದೆ. ಭೂಮಧ್ಯರೇಖೆಯ ಎರಡೂ ಬದಿಗಳಲ್ಲಿ ನೆಲೆಗೊಂಡಿರುವ ಈ ಪ್ರದೇಶಗಳು ದಟ್ಟವಾದ ಕಾಡುಗಳು ಮತ್ತು ಬೆಚ್ಚಗಿನ ಹವಾಮಾನವನ್ನು ಹೊಂದಿವೆ. ಇದು ಭಾರೀ ಮಳೆಯ ಪರಿಣಾಮವಾಗಿದೆ. ಹೆಚ್ಚು ಮಳೆ ಬೀಳುವ ಪ್ರದೇಶಗಳ ನಕ್ಷೆಯನ್ನು ನೋಡೋಣ. ಮಧ್ಯಮ ಮತ್ತು ಕಡಿಮೆ ಮಳೆ ಬೀಳುವ ಪ್ರದೇಶಗಳು ಆಫ್ರಿಕಾದಲ್ಲಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ಮಧ್ಯಮ ಮಳೆ ಬೀಳುವ ಪ್ರದೇಶಗಳ ಸಮೀಪದಲ್ಲಿವೆ. ವರ್ಷಪೂರ್ತಿ ಮಳೆ ಬೀಳುವ ಸಮಭಾಜಕ ವೃತ್ತದ ಪ್ರದೇಶಗಳಿಗಿಂತ ಭಿನ್ನವಾಗಿ, ಈ ಪ್ರದೇಶಗಳು ಬೇಸಿಗೆಯಲ್ಲಿ ಮಾತ್ರ ಮಳೆಯನ್ನು ಪಡೆಯುತ್ತವೆ. ಸವನ್ನಾ ಪ್ರದೇಶವು ಎತ್ತರದ ಹುಲ್ಲು, ಚದುರಿದ ಮರಗಳು ಮತ್ತು ವೈವಿಧ್ಯಮಯ ವನ್ಯಜೀವಿಗಳನ್ನು ಹೊಂದಿದೆ. ಆಫ್ರಿಕಾವು ಶುಷ್ಕ ಪ್ರದೇಶಗಳನ್ನು ಹೊಂದಿದ್ದು, ದೀರ್ಘಕಾಲದವರೆಗೆ ಕಡಿಮೆ ಮಳೆಯಾಗುವುದಿಲ್ಲ. ಸಹಾರಾ ಮರುಭೂಮಿಯು ಉತ್ತರ ಪ್ರದೇಶದ ಸುಮಾರು 50% ಭಾಗವನ್ನು ಆಕ್ರಮಿಸಿಕೊಂಡಿದೆ. ಇದರಲ್ಲಿ ಮುಳ್ಳಿನ ಪೊದೆಗಳು, ಸಣ್ಣ ಹುಲ್ಲು, ಮರಳು, ಬಂಜರು ಬೆಟ್ಟಗಳು, ಬಂಡೆಗಳು ಮತ್ತು ಕಲ್ಲುಗಳಿವೆ. ಕಲಹರಿ ಮರುಭೂಮಿಯು ದಕ್ಷಿಣದ ಮತ್ತೊಂದು ಶುಷ್ಕ ಪ್ರದೇಶವಾಗಿದೆ. ಆಫ್ರಿಕಾವು ದಟ್ಟವಾದ ಕಾಡುಗಳು, ಮರಗಳು
ಮತ್ತು ಹುಲ್ಲಿನ ಮಿಶ್ರಣ ಮತ್ತು ಸಸ್ಯವರ್ಗವಿಲ್ಲದ ಪ್ರದೇಶಗಳನ್ನು ಒಳಗೊಂಡಂತೆ ವೈವಿಧ್ಯಮಯ ಭೂದೃಶ್ಯಗಳನ್ನು ಹೊಂದಿದೆ. ಆಫ್ರಿಕಾದ ಜನರು. ಆಫ್ರಿಕಾದಲ್ಲಿ ವಿಭಿನ್ನ ಭಾಷೆಗಳು ಮತ್ತು ಜೀವನ ವಿಧಾನಗಳನ್ನು ಹೊಂದಿರುವ ವೈವಿಧ್ಯಮಯ ಜನರು ದೀರ್ಘಕಾಲದಿಂದ ವಿವಿಧ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ. ಬೇಟೆಗಾರರು, ಕುರಿಗಾಹಿಗಳು, ಮತ್ತು ರೈತರು ವಿಭಿನ್ನ ಪರಿಸರದಲ್ಲಿ ವಾಸಿಸುತ್ತಾರೆ. ಆದರೆ ದೂರದ ದೇಶಗಳಿಂದ ವ್ಯಾಪಾರಿಗಳು ಕರಾವಳಿ ನಗರಗಳಿಗೆ ಭೇಟಿ ನೀಡುತ್ತಾರೆ. 500 ವರ್ಷಗಳ ಹಿಂದೆ ಯುರೋಪಿಯನ್ನರು, ಭಾರತೀಯರು ಮತ್ತು ಅರಬ್ಬರು ಆಫ್ರಿಕಾದ ಒಳನಾಡಿನ ಬಗ್ಗೆ ಸೀಮಿತ ಜ್ಞಾನವನ್ನು ಹೊಂದಿದ್ದರು. ಪೋರ್ಚುಗೀಸ್ ನಾವಿಕ ವಾಸ್ಕೋ ಡ ಗಾಮ 1498ರಲ್ಲಿ ಆಫ್ರಿಕಾದ ದಕ್ಷಿಣ ತುದಿಯನ್ನು ಯಶಸ್ವಿಯಾಗಿ ಸುತ್ತಿ ಭಾರತವನ್ನು ತಲುಪಿದನು. ಒಳನಾಡಿನ ಅನ್ವೇಷಣೆಯ ಸಮಯದಲ್ಲಿ ಯುರೋಪಿಯನ್ನರು ಆಫ್ರಿಕನ್ ಬುಡಕಟ್ಟು ಜನಾಂಗವನ್ನು ಎದುರಿಸಿದರು ಮತ್ತು ವ್ಯಾಪಾರದಲ್ಲಿ ಅವರನ್ನು ಅನ್ಯಾಯವಾಗಿ ನಡೆಸಿಕೊಂಡರು. ಅವರನ್ನು ಗುಲಾಮರನ್ನಾಗಿ ಮಾಡಲು ಪ್ರಯತ್ನಿಸಿದರು ಮತ್ತು ಆಫ್ರಿಕಾದ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು ಅವರನ್ನು ವಿದೇಶಗಳಿಗೆ ವ್ಯಾಪಾರ ಮಾಡಿದರು. ಆಫ್ರಿಕನ್ ಸಮುದಾಯಗಳು ತಮ್ಮ ಭೂಮಿಯ ಮೇಲೆ ವಿದೇಶಿ ನಿಯಂತ್ರಣವನ್ನು ವಿರೋಧಿಸಿದವು. 1500ರ ದಶಕದಲ್ಲಿ ಯುರೋಪಿಯನ್ನರು ಅಮೆರಿಕಕ್ಕೆ ಹೋಗಿ ಅಲ್ಲಿ ಕೃಷಿ ಮಾಡಲು ಪ್ರಾರಂಭಿಸಿದರು. ಅಮೆರಿಕದಲ್ಲಿ ಸಾಕಷ್ಟು ಭೂಮಿ ಲಭ್ಯವಿತ್ತು, ಆದರೆ ಹೊಲಗಳಿಗೆ ಸಾಕಷ್ಟು ಕಾರ್ಮಿಕರು ಇರಲಿಲ್ಲ. ಆದುದರಿಂದ ಅವರು ಆಫ್ರಿಕಾದಿಂದ ಗುಲಾಮರನ್ನು ಕೆಲಸಕ್ಕೆ ಕರೆತರಲು ಪ್ರಾರಂಭಿಸಿದರು. ಗಿನಿಯಾ ಮತ್ತು ಪೂರ್ವ ಆಫ್ರಿಕಾದಿಂದ ಆಫ್ರಿಕನ್ನರನ್ನು ಯುರೋಪಿಯನ್ನರಿಗೆ ಶಸ್ತ್ರಾಸ್ತ್ರಗಳು, ಕಬ್ಬಿಣ, ಆಲ್ಕೋಹಾಲ್ ಮತ್ತು ಬಟ್ಟೆಗಳಿಗಾಗಿ ವ್ಯಾಪಾರ ಮಾಡಲಾಗುತ್ತಿತ್ತು. ಆಫ್ರಿಕನ್ನರನ್ನು ಗುಲಾಮರಂತೆ ಕೆಟ್ಟದಾಗಿ ನಡೆಸಿಕೊಳ್ಳಲಾಗುತ್ತಿತ್ತು. ಅನೇಕರು ತುಂಬಿದ ಹಡಗುಗಳನ್ನು ಹತ್ತುವ ಮೊದಲೇ ಸಾಯುತ್ತಿದ್ದರು. ಅಮೆರಿಕಕ್ಕೆ ಪ್ರಯಾಣವು ದೀರ್ಘವಾಗಿತ್ತು ಮತ್ತು ಅನೇಕ ಗುಲಾಮರು ಅನಾರೋಗ್ಯಕ್ಕೆ ಒಳಗಾದರು ಮತ್ತು ಸತ್ತರು. ಗುಲಾಮರ ವ್ಯಾಪಾರವು 19ನೇ ಶತಮಾನದಲ್ಲಿ ಕೊನೆಗೊಂಡಿತು. ಗುಲಾಮರಿಗೆ ಸ್ವಾತಂತ್ರ್ಯವನ್ನು ನೀಡಲಾಯಿತು ಮತ್ತು 1860ರಲ್ಲಿ ಅಮೆರಿಕಾದಲ್ಲಿ ನಾಗರಿಕರಾಗಿ ಗುರುತಿಸಲಾಯಿತು. ಯುರೋಪಿಯನ್ ವಸಾಹತುಗಳು. ಯುರೋಪಿಯನ್ನರು ಆಫ್ರಿಕಾದ ಸುತ್ತಲೂ ಪ್ರಯಾಣಿಸುವ ಮೂಲಕ ಭಾರತವನ್ನು ಕಂಡುಹಿಡಿದರು. ಇದು ಆಫ್ರಿಕಾದ ಬಂದರುಗಳಲ್ಲಿ ವಿವಿಧ ಯುರೋಪಿಯನ್ ಶಕ್ತಿಗಳು ನಿಯಂತ್ರಣ ಮತ್ತು ವಸಾಹತುಗಳನ್ನು ಸ್ಥಾಪಿಸಲು ಕಾರಣವಾಯಿತು. ಇದು 19ನೇ ಶತಮಾನದ ಉತ್ತರಾರ್ಧದ ವೇಳೆಗೆ ಆಫ್ರಿಕಾದ ರಾಜಕೀಯ ನಕ್ಷೆಯನ್ನು ಪುನರ್ರೂಪಿಸಿತು. ಯುರೋಪಿಯನ್ನರು ಆಫ್ರಿಕಾದಲ್ಲಿ ವಸಾಹತು ಸ್ಥಾಪಿಸಿದರು. ನೈಲ್, ನೈಜರ್ ಮತ್ತು
ಜಾಂಬೇಜಿ ಪ್ರದೇಶಗಳನ್ನು ಅನ್ವೇಷಿಸಿದರು. ಅವರು ಪ್ರಸ್ತುತ ಜಾಂಬಿಯಾ ಮತ್ತು ಜಿಂಬಾಬ್ವೆಯಂತಹ ದೇಶಗಳಲ್ಲಿ ಚಿನ್ನ, ವಜ್ರ ಮತ್ತು ತಾಮ್ರದ ಗಣಿಗಳನ್ನು ನಿಯಂತ್ರಿಸುತ್ತಾರೆ. ಚಹಾ, ಕಾಫಿ, ರಬ್ಬರ್ ಮತ್ತು ತಂಬಾಕನ್ನು ಯುರೋಪಿಗೆ ರಫ್ತು ಮಾಡಲು ತೋಟಗಳನ್ನು ಸ್ಥಾಪಿಸಲಾಯಿತು. ನೋಡೋಣ. ನೈಜೀರಿಯಾದಲ್ಲಿ ತೋಟಗಳು. ನೀವು ಚಾಕೊಲೇಟ್ ತಿನ್ನಲು ಇಷ್ಟಪಡುತ್ತೀರಾ? ಹೌದು, ಚಾಕೊಲೇಟನ್ನು ಕೋಕೋದಿಂದ ತಯಾರಿಸಲಾಗುತ್ತದೆ. ಇದು ಆಫ್ರಿಕಾದ ದೇಶವಾದ ನೈಜೀರಿಯಾದಿಂದ ಬರುತ್ತದೆ. ಆಫ್ರಿಕಾದ ದಕ್ಷಿಣ ಭಾಗದಲ್ಲೂ ರಬ್ಬರ್ ತೋಟಗಳಿವೆ. ತೈಲದೊಂದಿಗೆ ತಾಳೆ ಮರಗಳು ನೈಜರ್ ನದಿಯುದ್ದಕ್ಕೂ ಕಾಡುಗಳಲ್ಲಿ ಕಂಡುಬರುತ್ತವೆ. ಹಣ್ಣುಗಳನ್ನು ಸಂಗ್ರಹಿಸಲು ಜನರು ದೋಣಿಯ ಮೂಲಕ ನದಿಯನ್ನು ದಾಟುತ್ತಾರೆ. ನೈಜೀರಿಯಾವು ಕೋಕೋ, ರಬ್ಬರ್, ತಾಳೆ ಮತ್ತು ತಾಳೆ ಎಣ್ಣೆಯನ್ನು ಇತರ ದೇಶಗಳಿಗೆ ಮಾರಾಟ ಮಾಡುವ ಮೂಲಕ ಹಣ ಗಳಿಸುತ್ತದೆ. ಅರಣ್ಯಗಳಿಂದ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೆಚ್ಚಿಸಲು ಮತ್ತು ರಫ್ತು ಮಾಡಲು ಬ್ರಿಟಿಷರು ನೆಡುತೋಪುಗಳನ್ನು ಪ್ರಾರಂಭಿಸಿದರು. ಬ್ರಿಟಿಷರು ಅಧಿಕಾರದಲ್ಲಿದ್ದಾಗ ನೈಜೀರಿಯನ್ ಜನರು ಈ ದೊಡ್ಡ ಹೊಲಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದರು. ನೈಜೀರಿಯಾದಲ್ಲಿ ತಾಳೆ, ಕೋಕೋ ಮತ್ತು ರಬ್ಬರ್ ಕೃಷಿಯು ಪ್ರಾರಂಭವಾದದ್ದು ಹೀಗೆ. ಕೋಕೋ, ತಾಳೆಹಣ್ಣು ಮತ್ತು ರಬ್ಬರನ್ನು ಸಂಸ್ಕರಿಸಲು ಹೊಲಗಳ ಬಳಿ ಕಾರ್ಖಾನೆಗಳನ್ನು ನಿರ್ಮಿಸಲಾಯಿತು. ನೈಜೀರಿಯಾ 1960ರಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಪಡೆಯಿತು. ನೈಜೀರಿಯನ್ನರಿಗೆ ತೋಟಗಳು ಮತ್ತು ತೋಟದ ಉತ್ಪನ್ನಗಳ ವ್ಯಾಪಾರದ ನಿಯಂತ್ರಣವನ್ನು ತೆಗೆದುಕೊಳ್ಳಲು ಅವಕಾಶ ಮಾಡಿಕೊಟ್ಟಿತು, ಪ್ರಯೋಜನಗಳನ್ನು ಪಡೆಯಿತು. ಸ್ವತಂತ್ರ ಆಫ್ರಿಕಾ. ಕಳೆದ ಶತಮಾನದಲ್ಲಿ ಆಫ್ರಿಕನ್ ದೇಶಗಳು ಯುರೋಪಿಯನ್ ನಿಯಂತ್ರಣದಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡವು ಮತ್ತು ತಮ್ಮ ಸರ್ಕಾರಗಳನ್ನು ಸ್ಥಾಪಿಸಿದವು, ತಮ್ಮ ಸಂಪನ್ಮೂಲಗಳ ಉಸ್ತುವಾರಿಯನ್ನು ವಹಿಸಿಕೊಂಡವು ಮತ್ತು ಅವುಗಳಿಂದ ಪ್ರಯೋಜನ ಪಡೆದವು. ಆಫ್ರಿಕಾದ ಖನಿಜಗಳು. ಯುರೋಪಿಯನ್ನರು ಹಿಂದೆ ಆಫ್ರಿಕಾದ ಖನಿಜಗಳನ್ನು ಆಫ್ರಿಕನ್ ಕಾರ್ಮಿಕರೊಂದಿಗೆ ಬಳಸಿಕೊಂಡರು. ಮತ್ತು ಖಂಡದ ಸಂಪನ್ಮೂಲಗಳಲ್ಲಿ ಪ್ರಾಬಲ್ಯವನ್ನು ಮುಂದುವರಿಸಿದರು. ಡಚ್ ಸಂಸ್ಥೆಗಳು ನೈಜೀರಿಯಾದ ತೈಲ ಉದ್ಯಮವನ್ನು ಕಡಿಮೆ ಸರ್ಕಾರದ ಪಾಲ್ಗೊಳ್ಳುವಿಕೆಯೊಂದಿಗೆ ನಿಯಂತ್ರಿಸುತ್ತವೆ ಮತ್ತು ಈ ಪ್ರವೃತ್ತಿಯು ಇತರ ಖನಿಜ ಕ್ಷೇತ್ರಗಳಲ್ಲಿಯೂ ಕಂಡುಬರುತ್ತದೆ. ವಿದೇಶಿ ಕಂಪನಿಗಳು ತಂತ್ರಜ್ಞಾನ ಮತ್ತು ಹೂಡಿಕೆಯನ್ನು ತರುತ್ತವೆ, ಉದ್ಯೋಗಗಳನ್ನು ಸೃಷ್ಟಿಸುತ್ತವೆ, ಆದರೆ ಕಡಿಮೆ ವೇತನವನ್ನು ನೀಡುತ್ತವೆ ಮತ್ತು
ಪರಿಸರ ಸಂರಕ್ಷಣೆಯನ್ನು ನಿರ್ಲಕ್ಷಿಸುತ್ತವೆ. ಇದು ಆಫ್ರಿಕಾದಲ್ಲಿ ಕಡಿಮೆ ಹಣ ಉಳಿಯಲು ಕಾರಣವಾಗುತ್ತದೆ, ಜನರ ಜೀವನದ ಗುಣಮಟ್ಟಕ್ಕೆ ಹಾನಿ ಮಾಡುತ್ತದೆ. ತೀರ್ಮಾನ: ಆಫ್ರಿಕಾವು ಬಿಸಿ ಮತ್ತು ಧೂಳಿನಿಂದ ಕೂಡಿದ್ದು, ಉರುಳುವ ಹುಲ್ಲುಗಾವಲುಗಳು, ಪ್ರಾಣಿಗಳ ದೊಡ್ಡ ಹಿಂಡುಗಳು ಮತ್ತು ಹಸಿವಿನಿಂದ ಬಳಲುತ್ತಿರುವ ಎತ್ತರದ ತೆಳ್ಳಗಿನ ಜನರು.